ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಲಾಗ್ನಲ್ಲಿ ನಾವು ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀವಿ. ಸುಮಾರು ಸಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ಅಂತೂ ಇವತ್ತು ಹೊರಟ್ವಿ. ನಾವಿವತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಮೈಸೂರು ಟು ಉಡುಪಿ. ಮೈಸೂರಿಂದ ರಾತ್ರಿ 11:15 ಒಂದು ಟ್ರೈನ್ ಇದೆ, ಡೈರೆಕ್ಟ್ ಉಡುಪಿಗೆ ಹೋಗುತ್ತೆ. ಉಡುಪಿಗೆ ಬೆಳಗ್ಗೆ 10:45 ಹೋಗುತ್ತೆ. ಸೊ ಅದಕ್ಕೋಸ್ಕರ ಇನ್ನು ಟ್ರೈನ್ಗೆ ತುಂಬಾ ಟೈಮ್ ಇತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ರೈಲ್ವೆ ಸ್ಟೇಷನಲ್ಲಿ ಈಗ ವೇಟ್ ಮಾಡ್ತಾ ಇದ್ದೀವಿ. ಬಟ್ ಒಂಥರ ಕನ್ಫ್ಯೂಷನ್ನಲ್ಲಿದೆ. ಮಕ್ಕಳನ್ನ ಕರ್ಕೊಂಡು ಒಂದು 2 ದಿವಸ ಟ್ರಿಪ್ ಬಂದರೆ ಹೇಗಿರುತ್ತೆ ಅಂತ ನನಗೆ ಫುಲ್ ಒಂಥರ ಡೌಟಲ್ಲಿದೆ. ಯಾಕಂದರೆ ಮಗ ಬೇರೆ ಆಚೆದೇನು ಕರೆಕ್ಟಾಗಿ ತಿನ್ನಲ್ಲ, ಆಮೇಲೆ ಅವ್ನಿಗೆ ಅಲ್ಲೆಲ್ಲ ರಾಗಿ ಸರಿ ಮಾಡೋದಿಲ್ಲ, ಹೆಂಗಪ್ಪ ಅನ್ನೋ ಕನ್ಫ್ಯೂಷನಲ್ಲೇ ಟ್ರೈನಲ್ಲೇನೋ ಬಂದು ಕೂತ್ಕೊಂಡ್ವಿ. ಹಾಗೆ ಈಗ ಮಾಡ್ತಿದ್ದಂಗೆ ಸ್ವಲ್ಪ ನಿದ್ದೆ ಮಾಡ್ದಂಗೆ ಬೆಳಗ್ಗೆ ಆಗೋಯ್ತು. ಬೆಳಗ್ಗೆ ಎದ್ದು ನನ್ನ ಮಗಳಾಗಲೇ ಬಿಸ್ಕೆಟ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೂ ಹಿಂಗೂ ಮಾಡ್ಕೊಂಡು ಉಡುಪಿ ರೀಚ್ ಆಗೇ ಬಿಟ್ವಿ. ರೀಚ್ ಆದಾಗ ಆಲ್ಮೋಸ್ಟ್ 10:45 11 ಗಂಟೆ ಆಗೋಕ್ಕಾಗಿತ್ತು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇಲ್ಲಿ ಪ್ರೀಪೇಯ್ಡ್ ಆಟೋ ಸರ್ವಿಸ್ ಕೂಡ ಇತ್ತು. ರೈಲ್ವೆ ಸ್ಟೇಷನಿಂದ ಉಡುಪಿ ದೇವಸ್ಥಾನದ ಹತ್ರ 100 ರೂಪೀಸ್ ತೊಗೋತಾಯಿದ್ರು. ಅದಕ್ಕೋಸ್ಕರ ನಾವು ಈ ಥರ ಪ್ರೀಪೇಯ್ಡ್ ಆಟೋನೇ ಬುಕ್ ಮಾಡಿಕೊಂಡು ಈಗ ಫಸ್ಟು ಹೋಗ್ತಾ ಇದ್ದೀವಿ. ನಾನು ಆಗಲೇ ರೂಮ್ ಬುಕ್ ಮಾಡಿದ್ದೆ, ಬಟ್ ಅದೇನೇನಾಗಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಈಗ ಆಟೋದಲ್ಲಿ ಫಸ್ಟು ಕೃಷ್ಣನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕಡೆ ಕೃಷ್ಣ ಮಠದ ಹತ್ರ ಬಂದು ನಮ್ಮನ್ನ ಇಳಿಸಿದ್ರು. ನೆಕ್ಸ್ಟ್ ಇಲ್ಲಿಂದ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಈ ಉಡುಪಿ ಗೆಸ್ಟ್ ಹೌಸ್ಗೆ ಬಂದ್ವಿ. ಅಲ್ಲಿ ನೋಡಿದರೆ ನಾನು ಬುಕ್ ಮಾಡಿರೋದು ನೆಕ್ಸ್ಟ್ ಡೇಗೆ ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಮಗೆ ಬೇರೆ ಗೆಸ್ಟ್ ಹೌಸಲ್ಲಿ ಒಂದು ರೂಮ್ ಕೊಟ್ಟರು. ನೋಡಿ, ನನ್ನ ಮಗಳು ಎಲ್ಲ ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ನಾವು ಉಡುಪಿಯಿಂದ ಮಂದಾರ್ತಿಗೆ ಹೋಗಬೇಕಿತ್ತು. ಫಸ್ಟ್ ಆ ದೇವಸ್ಥಾನ ಮುಗಿಸ್ಕೊಂಬಿಡೋಣ ಅಂತ 2:15 ಉಡುಪಿಯಿಂದ ಈಗ ಮಂದಾರ್ತಿ ಬಸ್ ಹತ್ತಾ ಇದ್ದೀವಿ. ಅಲ್ಲಿಂದ ಒಂದು ½ an hour ಅಷ್ಟೇ ಹಂಗು ಹಿಂಗು ಮಾಡಿಕೊಂಡು ಇಲ್ಲಿ ಮಂದಾರ್ತಿ ರೀಚ್ ಆದ್ವಿ. ಇಲ್ಲೂ ಕೂಡ ನನ್ನ ಮಗನಿಗೆ ಒಂದು ಹರಕೆ ಇತ್ತು, ತುಲಾಭಾರ ಮಾಡಿಸ್ಬೇಕಿತ್ತು. ಬಟ್ ಅವರು ಮಗುಗೆ 7 years ಆಗಬೇಕು ಅಂತ ಹೇಳಿದರು. ಫಸ್ಟ್ ಅದಕ್ಕೆ ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ 3:15 ಆಗಿತ್ತು. 4:15ಗೆ ಮತ್ತೆ ಸೇಮ್ ಬಸ್ಸು ಅಲ್ಲಿಂದಲೇ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು, ಮಂದಾರ್ತಿಯಲ್ಲಿರೋದು ದುರ್ಗಾ ಪರಮೇಶ್ವರಿ, ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ರಶ್ ಇರಲಿಲ್ಲ, ತುಂಬ ಆರಾಮಾಗಿ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ಎಲ್ಲ ದೇವಸ್ಥಾನಗಳು ತುಂಬ ರಶ್ ಆಗಿರುತ್ತೆ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಇಲ್ಲಿ ಅಷ್ಟು ರಶ್ ಆಗಿರಲಿಲ್ಲ. ದೇವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಸೇಮ್ ಬಸ್ನ ಕ್ಯಾಚ್ ಮಾಡಬೇಕು ಅಂತ ಹೋಗ್ತಾ ಇದ್ವಿ. ಇದ್ರ ಸುತ್ತಮುತ್ತ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ, ಅದು ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಮಗನಿಗೆ ಟ್ರೈನಲ್ಲಿ ಇಡ್ಲಿ ತಿನ್ನಿಸಿದ್ದೆ, ಆಮೇಲೆ ಮಧ್ಯಾಹ್ನ ಅಲ್ಲೇ ಅನ್ನ ಮೊಸರು ತಿನ್ನಿಸಿದ್ದೆ. ಅವನಂತೂ ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾನೆ. ಈ ಬಟ್ಟೆ ಆ್ಯಕ್ಚುಲಿ ಅವನಿಗೆ ಮುಡಿ ಕೊಡೋವಾಗಲೇ ತಗೊಂಡಿದ್ದು, ಬಟ್ ಅವ್ನಿಗೆ ಹಾಕೇ ಇರಲಿಲ್ಲ. ಈ ಡ್ರೆಸ್ಸಲ್ಲಿ ಒಂಥರ ಪೊಲಿಟಿಷಿಯನ್ ಥರ ಕಾಣಿಸ್ತಾ ಇದ್ದ. ಅದರಲ್ಲಿ ಬೇರೆ ಅಲ್ಲೊಂದು ಫೋನ್ ಬೇರೆ ತಗೊಂಡ. ನೋಡಿ, ಆ ಥರ ಸೇಮ್ ಪೊಲಿಟಿಷಿಯನ್ಸ್ ಥರನೇ ಕಾಣಿಸ್ತಾ ಇದ್ದಾನೆ. ಮಂದಾರ್ತಿಯಿಂದ ಉಡುಪಿಗೆ ಬರೋ ಅಷ್ಟೊತ್ತಿಗೆ ಒಂದು 5 ಗಂಟೆ ಇತ್ತು. ಒಂದು ಸ್ವಲ್ಪ ಇಬ್ಬರಿಗೂ ಏನಾದ್ರು ತಿನ್ಸ್ಕೊಂಬಿಡೋಣ ಅಂತ ತಿನ್ಸ್ಕೊಂಡು ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಕತ್ಲೆ ಆಗಿಬಿಟ್ಟಿತ್ತು, 7 o'clock ಆಲ್ಮೋಸ್ಟ್. ಬಟ್ ಆದ್ರೂ ಹೋಗಿ ಬರೋಣ ಅಂತ ಹೇಳಿ ಮಗಳಿಗೆ ಬೀಚ್ ತೋರಿಸ್ಬೇಕಿತ್ತು. ನಾಳೆಗೆ ಏನೇನು ಪ್ಲ್ಯಾನ್ಸ್ ಅಂತಲೇ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಫಸ್ಟ್ ಬೀಚ್ಗೆ ಹೋಗ್ಬಿಟ್ಟು ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಈಗ ಫಸ್ಟ್ ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಅಷ್ಟು ಕತ್ಲೆ ಆಗಿದ್ರು ಜನ ಮಾತ್ರ ಏನು ಕಮ್ಮಿ ಇರಲಿಲ್ಲ. ಶಾಪ್ಸು ಅಷ್ಟೇ ಎಲ್ಲನೂ ಓಪನ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಬಂದ ತಕ್ಷಣ ಮಗಳಿಗೆ ಅಷ್ಟು ಗೊತ್ತಾಗಿಲ್ಲ, ಯಾಕಂದರೆ ನೀರು ಕಾಣಿಸ್ತಾ ಇರಲಿಲ್ಲ ಕತ್ಲೆ ಇರೋದ್ರಿಂದ. ಅವಳೆಲ್ಲೋ ಒಂದು ಕಡೆ ಮರಳಲ್ಲಿ ಆಟಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಂಡು ಅಲ್ಲೂ ಆಟಾಡಬೇಕು ಅಂತ ಆಟಾಡ್ತಾ ಇದ್ಲು. ಆಮೇಲೆ ಸ್ವಲ್ಪ ಬೀಚಲ್ಲಿ ಕೂಡ ಆಟಾಡಿದ್ಲು. ಆಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಮರಳಲ್ಲಿ ಇಬ್ಬರು ಆಟಾಡ್ತಾ ಇದ್ದರು. ಅವನಿಗೆ ಅದಾದಮೇಲೆ ಬಟ್ಟೆನ ಚೇಂಜ್ ಮಾಡಿಸ್ದೆ. ಆಮೇಲೆ ಇದಾದಮೇಲೆ ಇಲ್ಲಿ ಒಂಟೆ ಮತ್ತು ಕುದುರೆ ಎಲ್ಲ ಇತ್ತಿದ್ನು ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ಲು ಅವಳು. ಆ್ಯಕ್ಚುಲಿ ಬೀಚಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಇಷ್ಟೇ ಅಲ್ಲದೆ ಇಲ್ಲಿ ಮಕ್ಕಳಿಗೆ ಆಟಾಡೋಕ್ಕೋಸ್ಕರ ಒಂಥರ ಕಿಡ್ಸ್ ಝೋನ್ ಕೂಡ ಇದೆ. ಬಟ್ ಇವಳಿಗೆ ಇಲ್ಲಿ ಯಾವುದೂ ಆಟಾಡೋಕ್ಕೆ ಅವಳು ನನ್ನ ಕರಿತಾ ಇದ್ಲು. ಅದಕ್ಕೆ ಯಾವುದನ್ನು ಅವಳಿಗೆ ಅಷ್ಟು ಆಟಾಡಿಸ್ಲಾ ಇಲ್ಲ. ಸ್ವಲ್ಪ ಮರಳಲ್ಲೇ ಸ್ವಲ್ಪ ಆಟ ಆಡಿದ್ಲು. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಸಿ ಚಾಟ್ಸ್ ಎಲ್ಲ ಸಿಗ್ತಾಯಿತ್ತು. ಮಗನಿಗೆಲ್ಲ ಬಟ್ಟೆ ಚೇಂಜ್ ಮಾಡಿಸಿ ಅಲ್ಲಿ ಚಾಟ್ಸ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಈಗ ನಮ್ಮ ರೂಮ್ಗೆ ಹೋಗೋಣ ಅಂತ ಈಗ ಹೊರಟ್ವಿ. ಅಲ್ಲಿಂದ ಹೊರಡೋಕ್ಕೆ ಬಸ್ಗಳು ಬೇರೆ ಇತ್ತು, ಬಟ್ ನಾವಿಲ್ಲಿ ಆಟೋ ತಗೊಂಡು ಈಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಮಗನೂ ಮಲಗ್ತಾ ಇದ್ದ. ನಾವು ಹೋಗೋ ಅಷ್ಟೊತ್ತಿಗೆ ಅವ್ನು ಮಲ್ಗೇ ಬಿಟ್ಟ. ಹಂಗೂ ಹಿಂಗೂ ಒಂದು ಟ್ರಿಪ್ನ ಮುಗಿಸೇ ಬಿಟ್ವಿ. ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.